ವಿಧಿಯಾಟ ಎಂಥ ಕ್ರೂರ ನೋಡಿ. ನೆಲಮಂಗಲದ ದುರಂತದಲ್ಲಿ ಮೃತಪಟ್ಟಂತಹ ಚಂದ್ರಾಮ್ ಕುಟುಂಬಕ್ಕೆ ಈಗ ಮತ್ತೊಂದು ಆಘಾತ ಎದುರಾಗಿದೆ. ಕುಟುಂಬಸ್ಥರ ಸಾವಿನಿಂದ ಆತಂಕಗೊಂಡಿದ್ದ ಹಾಗೂ ಆಘಾತಗೊಂಡಿದ್ದಂತಹ ಚಂದ್ರಂ ತಂದೆ ಈಗ ಸಾವನ್ನಪ್ಪಿದ್ದಾರೆ. ಮೃತ ಚಂದ್ರಂ ತಂದೆ 80 ವರ್ಷದ ಈರಗೊಂಡ ಹೇಗಪ್ಪಗೊಳ ನಿಧನರಾಗಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಮೊರಬಗಿ ಗ್ರಾಮದಲ್ಲಿ ಇವರು ನಿಧನ ಹೊಂದಿದ್ದಾರೆ. ಅನಾರೋಗ್ಯದ ಜೊತೆ ಕುಟುಂಬಸ್ಥರಿಂದ ಸಾವಿನಿಂದ ಅವರು ನೊಂದಿದ್ರು ಹಾಗೂ ಡಿಸೆಂಬರ್ 27ರಂದು ನೆಲಮಂಗಲದಲ್ಲಿ ಆದಂತಹ ಭೀಕರ ಅಪಘಾತದಲ್ಲಿ ಚಂದ್ರಾಮ್ ಕುಟುಂಬ ಮೃತಪಟ್ಟಿತ್ತು ಹಾಗೂ ಇವತ್ತು ಅವರ ತಂದೆ ಸಾವನ್ನಪ್ಪಿದ್ದಾರೆ. ಇದರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಒಂದು ರೀತಿ ಬರ ಸಿಡಿಲು ಬಡದಂತೆ ಆಗಿರೋದು ಚಂದ್ರಾಮ್ ಕುಟುಂಬಕ್ಕೆ. ಒಂದು ಕಡೆ ಮಗನನ್ನ ಕಳ್ಕೊಂಡು ಆತನ ಎಂಟೈರ್ ಕುಟುಂಬವನ್ನ ಕಳ್ಕೊಂಡು ದುಃಖದಲ್ಲಿತ್ತು. ಈಗ ಮತ್ತೊಮ್ಮೆ ಅವರ ತಂದೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ಸೊ ಏನಾಗಿತ್ತು ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಏನಂದ್ರೆ ಕಳೆದ ವಾರ ಶನಿವಾರ ಇದೇ ಒಂದು ವಾರದ ಹಿಂದಗಡೆ ನೆಲಮಂಗಲ ಬಳಿ ಏನಂತಂದ್ರೆ ಒಂದು ಟ್ಯಾಂಕರ್ ಕಾರಿನ ಮೇಲೆ ಅಪ್ಪಳಿಸಿ ಬಿದ್ದಂತ ಸಂದರ್ಭದಲ್ಲಿ ಒಂದೇ ಕುಟುಂಬದ 6 ಜನರು ಮೃತಪಟ್ಟಿದ್ದರು. ಅದರಲ್ಲಿ ಪ್ರಮುಖವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಸಾಫ್ಟ್ವೇರ್ ಕಂಪನಿ ಕಟ್ಟಿರ್ತಕ್ಕಂಥ ಮಹಾರಾಷ್ಟ್ರದ ಜತ ತಾಲೂಕಿನ ಮರವಿ ಗ್ರಾಮದ ಚಂದ್ರ ಮತ್ತು ಆತನ ಪತ್ನಿ ಮತ್ತು ಸಹೋದರನ ಪತ್ನಿ ಜೊತೆಗೆ ಮಕ್ಕಳು ಸೇರಿದಂತೆ 6 ಜನ ಒಂದು ಸ್ಥಳದಲ್ಲೇ ಮೃತಪಟ್ಟಿದ್ರು. ಆ ಬಳಿಕ ಏನಂತಂದ್ರೆ ಅವರನ್ನ ಶವನ್ನ ತೆಗೆದುಕೊಂಡು ಬಂದು ಸ್ವಗ್ರಾಮ ಮರವಿ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಇದರಲ್ಲಿ ಪ್ರಮುಖವಾಗಿ ಈರ್ಗೊಂಡ ಏನು ಯೋಗಪ್ಪಗಳಿದ್ದಾರೆ. ಕಳೆದ ಅಂದ್ರೆ 80 ವರ್ಷದ ವಯೋವೃದ್ಧರು. ಜೊತೆಗೆ ಏನಂದ್ರೆ ಬಹು ಅಂಗಾಂಗ ವೈಫಲ್ಯದಿಂದ ಕೂಡ ಬರುತ್ತಾ ಇದ್ರು. ಜೊತೆಗೆ ಏನಂದ್ರೆ ಮನೆಯಲ್ಲಿ ಕೂಡ ಚಿಕಿತ್ಸೆ ನಡೀತಾ ಇತ್ತು. ಪ್ರಮುಖವಾಗಿ ಒಂದೇ ಕುಟುಂಬದ ಏನು ಮಗ ಆಗಿರ್ಬೋದು ಮತ್ತು ಜೊತೆಗೆ ಏನಂದ್ರೆ ಸೊಸೆಯಂದಿರು ಜೊತೆಗೆ ಮೊಮ್ಮಕ್ಕಳನ್ನ 6 ಜನರನ್ನು ಕಳೆದುಕೊಂಡಂತ ಒಂದು ದುಃಖದಲ್ಲಿ ಇದ್ದಂತ ಸಮಯ ಅದು ಕೂಡ ಶಾಖಗೆ ಒಳಗಾಗಿದ್ರು. ಜೊತೆಗೆ ಚಿಕಿತ್ಸೆ ಕೂಡ ನೀಡಲಾಗಿತ್ತು. ಇವತ್ತಿನಿಂದ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಘಟನೆ ನಡೆದ ಸಮಯ ಆ ಒಂದು ಘಟನೆಯನ್ನ 6 ಜನ ಒಂದೇ ಕುಟುಂಬದ ಮೃತಪಟ್ಟ ಘಟನೆಯಿಂದ ಏನು ಒಂದು ಚೇತರಿಸಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಈಗ ಮತ್ತೊಂದು ಆಘಾತ ಆಗಿರುವಂತದ್ದು. ಅಂದ್ರೆ ಈರ್ಗೊಂಡ ಏನು ಇವತ್ತು ಸಂಪೂರ್ಣವಾಗಿ ಒಂದು ಏನು ಬಳಲುವಂತ ಸಂದರ್ಭದಲ್ಲಿ ಆತನನ್ನ ಆಸ್ಪತ್ರೆಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರು ಮೃತಪಟ್ಟಿರುವಂತದ್ದು. ಈಗಾಗಲೇ ಒಂದು ಮತ್ತೊಂದು ರೀತಿಯಲ್ಲಿ ಅವರ ಕುಟುಂಬದ ಆಘಾತ ಎದುರಾಗಿರುವಂತದ್ದು. ಪ್ರಮುಖವಾಗಿ ಈಗ ಈರ್ಗೊಂಡ ಏನು ಮೃತರಾಗಿದೆ ಅವರ ಇನ್ನೊಬ್ಬ ಮಗ ಆಗಿರ್ತಾರೆ ಮಲ್ಲಿನಾಥ್. ಇವತ್ತೊಂದಿನ ನೋಡ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಇದ್ರು. ಆ ಹೊತ್ತಿನಲ್ಲಿ ಈಗ ಒಂದು ಆ ಕುಟುಂಬಕ್ಕೆ ಮತ್ತೊಂದು ಆಘಾತ. ಅಂದ್ರೆ ಅವ್ರ ತಂದೆ ಮೃತರಾಗಿದೆ. ಈಗ ಎಲ್ಲ ರೀತಿ ಒಂದು ಸಿದ್ಧತೆ ಜೊತೆಗೆ ಈಗ ಸಾಯಂಕಾಲ ಹೊತ್ತಿಗೆ ಅವರು ಮೃತರಾಗಿರುವಂತ ನಾಳೆಗೆ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ತಂದೆ ಅಂತ್ಯಕ್ರಿಯೆಯಲ್ಲಿ ಕೂಡ ಅವರು ಕುಟುಂಬಸ್ಥರು ಜೊತೆಗೆ ಸಂಬಂಧಿಕರು ಕೂಡ ಭಾಗವಹಿಸಲಿಕ್ಕೆ ಜೊತೆಗೆ ಈ ಒಂದು ಆಘಾತದಿಂದ ಸಾಕಷ್ಟು ರೀತಿ ನೊಂದಿದಂತ ಕುಟುಂಬಕ್ಕೆ ಗಾಯದ ಮೇಲೆ ಬೆರಳಿದೆ ಅಂತಾನೆ ಹೇಳ್ಬೋದು. ರಾವ್ ರೈಟ್ ರಾಚಪ್ಪ, ಥ್ಯಾಂಕ್ ಯು ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.